Hello everyone, welcome to RK Study Info YouTube channel. So finally, Karnataka Examination Authority ಕಡೆಯಿಂದ ಏನು ಒಂದೊಂದೇ ನಿಗಮ ಮಂಡಳಿಗಳ ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಅವರು ಏನು ಪ್ರಾಮಿಸ್ ಮಾಡಿದ್ರು. ಸೊ ಅದೇ ರೀತಿಯಾಗಿ ನೋಟಿಫಿಕೇಶನ್ಸ್ ಗಳು ಆಗ್ತಾ ಇದಾವೆ. ಸೊ ಇದು ಎರಡನೇ ಬೃಹತ್ ಪ್ರಮಾಣದ ನೋಟಿಫಿಕೇಶನ್ ಆಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಏನಿದೆ BMTC ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಸಂಸ್ಥೆಯಲ್ಲಿ ನಿರ್ವಾಹಕ ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಗೆ ನೋಟಿಫಿಕೇಶನ್ ಮಾಡಲಾಗಿದೆ. ಸರಿಸುಮಾರು 2286 ಹುದ್ದೆಗಳಿದಾವೆ. 2286 ಮಹಾ ನೇಮಕಾತಿ ಆಗಿದೆ. ಸೊ ಈ ಒಂದು ಹುದ್ದೆಗೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳು ಇರಬೇಕಾಗುತ್ತೆ, ಫಿಸಿಕಲ್ ಎಕ್ಸಾಮ್ ಇರುತ್ತೆ ಇದಕ್ಕೆ, ಹಾಗೇನೆ CET ಎಕ್ಸಾಮ್ ಯಾವ ತರ ಇರುತ್ತೆ, ಹಾಗೇನೆ ಏನು PUC ಯಲ್ಲಿ ಪಡೆದಂತಹ ಅಂಕಗಳನ್ನ ಗಣನೆಗೆ ತೆಗೆದುಕೊಳ್ತಾರ, ಬಹಳ ಮುಖ್ಯವಾಗಿ ಒಟ್ಟಾರೆಯಾಗಿ ನೇಮಕಾತಿ CET ಯಾವ ತರ ಇರುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು KEA ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ದರ್ಜೆ 3 ಅಂತ ಹೇಳ್ತಾರೆ, ಗ್ರೇಡ್ 3 ಮೇಲ್ವಿಚಾರಕರ ಹುದ್ದೆಗಳನ್ನ ಸರ್ಕಾರ ಏನ್ ಮಾಡಿದೆ, ನೋಟಿಫಿಕೇಶನ್ ಮಾಡಿದೆ. ಸೊ ದಿನಾಂಕ ಸಹ ನೋಡ್ತಾ ಇರಬಹುದು, ಫೆಬ್ರವರಿ 24, 2024ಕ್ಕೆ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು, ಬಟ್ ಇವತ್ತು 26ಕ್ಕೆ ಆಗಿದೆ KEA ಕಡೆಯಿಂದ. ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಬಿಕ್ಕುಳಿದ ಅಂದ್ರೆ ನಾನ್ HK ಮತ್ತೆ ಸ್ಥಳೀಯ ಅಂದ್ರೆ ಯಾರಿಲ್ಲಿ HK ಅಭ್ಯರ್ಥಿಗಳು. ಸೊ ನೀವೆಲ್ಲರೂ ಅರ್ಜಿಯನ್ನ ಹಾಕ್ಬಹುದು. ಒಟ್ಟು ಹುದ್ದೆಗಳು 2286 ಹುದ್ದೆಗಳು ಇದಾವೆ. ಸೊ ಹಾಗಾದ್ರೆ HK ಮತ್ತೆ ನಾನ್ HK ಎಷ್ಟೆಷ್ಟು ಇದಾವೆ ಅಂತ ಫಸ್ಟ್ ಗೆ ನಿಮಗೆ ತಿಳಿಸ್ಬಿಟ್ಟು ಆಮೇಲೆ ಇದರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, CET ಯಾವ ತರ ಇರುತ್ತೆ ಅನ್ನೋದನ್ನ ನಿಮಗೆ ಹೇಳ್ತೇವೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈ ಒಂದು ನಾನ್ ಹೈದರಾಬಾದ್ ಕರ್ನಾಟಕದ ವೃಂದದ ಹುದ್ದೆಗಳು ಎಷ್ಟಿದಾವೆ, ಈ ಒಂದು 2286 ಹುದ್ದೆಗಳಿದಾವೆ. ಹಾಗೇನೆ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ಎಷ್ಟಿದಾವೆ ಅಂದ್ರೆ ಆ ವಲಯದ ಅಭ್ಯರ್ಥಿಗಳಿಗೆ 214 ಹುದ್ದೆಗಳಿದಾವೆ. ನಾನ್ HK ಎಷ್ಟಿದೆ, 2286 ಹುದ್ದೆಗಳು. ಹಾಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟಿದಾವೆ, 214. ಅದೇ ತರ ನಿಮ್ಮ ರಿಸರ್ವೇಶನ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದಾವೆ ನೀವು ನೋಡ್ಕೋಬಹುದು. ಯಾರ್ಯಾರು RPC ಅಭ್ಯರ್ಥಿಗಳು ಮತ್ತೆ ಈ ಒಂದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ತುಂಬಾ ಡೀಟೇಲ್ ಆಗಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ. ಸೊ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ, ನೋಡ್ತಾ ಇರಬಹುದು. ಸ್ಥಳೀಯ ವೃಂದದ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅಂದ್ರೆ ಹೈದರಾಬಾದ್ ಕರ್ನಾಟಕದ ಪೋಸ್ಟ್ ಗಳನ್ನ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಹಾಕೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಹಾಗೇನೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಏನಿರ್ತಾರೆ RPC ಅಂದ್ರೆ ನಾನ್ HK ಮತ್ತೆ HK ಎರಡಕ್ಕೂ ನೀವು ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೇನೆ ನೇಮಕಾತಿ ಯಾವ ತರ ನಡೆಯುತ್ತೆ ಅಂತ ಹೇಳೋದಾದ್ರೆ, ಒಂದು ಎಕ್ಸಾಮ್ ಇಟ್ಟಿರ್ತಾರೆ, ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ, ಅಂದ್ರೆ CET ಎಕ್ಸಾಮ್ ಇರುತ್ತೆ, ಅದರ ಮೂಲಕ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ನ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳೋದಾದ್ರೆ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರೇ ಇರಬಹುದು, ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಜಸ್ಟ್ ಪಾಸ್ ಅಂತ ಕೇಳಿದ್ದಾರೆ, ಮಿನಿಮಮ್ ಜಸ್ಟ್ ಪಾಸ್ ಆದ್ರೂ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಅಥವಾ ನಿಮ್ದು CBSE ಅಥವಾ ICSE ಬೋರ್ಡ್ ಇಂದ PUC ಆಗಿದ್ರೆ ನೀವು ಸಹ ಅರ್ಜಿಯನ್ನ ಹಾಕ್ಬಹುದು. ಅದರ ಜೊತೆಗೆ ಈ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷದ ಡಿಪ್ಲೊಮಾ ಯಾರ್ಯಾರು ಪಾಸ್ ಆಗಿರ್ತಾರಲ್ವಾ ಅಂತಹ ಅಭ್ಯರ್ಥಿಗಳು ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಹಾಗೇನೆ ಫ್ರೆಂಡ್ಸ್, ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದಂತಹ PUC ಅಥವಾ 12ನೇ ತರಗತಿಯನ್ನ ಅಥವಾ JOC JLC ಕೋರ್ಸ್ ಗಳನ್ನ ಹೊರತುಪಡಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಓಪನ್ ಸ್ಕೂಲ್ ನಿಂದ ಪಡೆದಂತಹ ಸರ್ಟಿಫಿಕೇಟ್ ಗಳನ್ನೆಲ್ಲ ಇಲ್ಲಿ ತೆಗೆದುಕೊಳ್ಳೋದಿಲ್ಲ, ಹೊರತುಪಡಿಸಿ ಅಂತ ಹೇಳಿದ್ದಾರೆ ನೋಡಿ, ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅರ್ಹತೆಯನ್ನ ನಿಮಗೆ ಹೇಳೋದಾದ್ರೆ, ಈ ಒಂದು ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಸರಿನಾ. ಈ ಒಂದು ರಿಜಿಸ್ಟರ್ಡ್ ಆಗಿರುವಂತಹ ಒಂದು ಮೋಟಾರ್ ವಾಹನ ಪರವಾನಗಿ ಲೈಸೆನ್ಸ್ ಅನ್ನ ಮತ್ತೆ ಬ್ಯಾಡ್ಜ್ ಅನ್ನ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕಾಗತ್ತೆ ಮೋಟಾರ್ ವಾಹನದ್ದು, 4 ವೀಲರ್ದು, ಹಾಗೇನೆ ಅದ್ರ ಜೊತೆ ಬ್ಯಾಡ್ಜ್ ಇರಬೇಕು ಅಂತ ಹೇಳಿದರೆ, ಸರಿನಾ. ಸೊ ಈ ತರ ಕ್ವಾಲಿಫಿಕೇಶನ್ ಇರುವಂತಹ ಅಭ್ಯರ್ಥಿಗಳು ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಸೊ ಗೊತ್ತಾಯ್ತು ಯಾರ್ಯಾರು ಅರ್ಜಿ ಹಾಕ್ಬೇಕು, PUC ಆದಂತಹ ಅಭ್ಯರ್ಥಿಗಳು, ಜೊತೆಗೆ ಈ ಒಂದು ನಿರ್ವಾಹಕ ಪರವಾನಗಿ ಸರಿನಾ, ಕಂಡಕ್ಟರ್ ಒಂದು ಪರವಾನಗಿ ಲೈಸೆನ್ಸ್ ಅನ್ನು ಕೊಟ್ಟಿರ್ತಾರೆ ಈ ಒಂದು ಡಿಪಾರ್ಟ್ಮೆಂಟ್ ಇಂದ, ಮೋಟಾರ್ ವಾಹನ ಡಿಪಾರ್ಟ್ಮೆಂಟ್ ಇಂದ, ಹಾಗೇನೆ ಬ್ಯಾಡ್ಜ್ ಅನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ ಇವ್ರದ್ದು, ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದ್ರೆ ದೇಹದ ದಾಢ್ಯತೆ, ಹೈಟ್ ಎಷ್ಟಿರಬೇಕು ಅಂತ ಹೇಳಿ. ಸೊ ಪುರುಷ ಅಭ್ಯರ್ಥಿಗಳಾಗಿದ್ರೆ 160 ಸೆಂಟಿಮೀಟರ್ ನೀವು ಇರಬೇಕಾಗುತ್ತೆ, ಮಹಿಳಾ ಅಭ್ಯರ್ಥಿಗಳಾಗಿದ್ರೆ 150 ಸೆಂಟಿಮೀಟರ್ ಇರಬೇಕಾಗುತ್ತೆ. ಏಜ್ ನೋಡೋದಾದ್ರೆ 18 ರಿಂದ 35 ವರ್ಷ ಜನರಲ್ ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳು 38 ಏಜ್ ನವರೆಗೆ ಅರ್ಜಿಯನ್ನ ಹಾಕಬಹುದು. SC ST ಕೆಟಗರಿ 1 40 ವರ್ಷದವರೆಗೆ ಅರ್ಜಿಯನ್ನ ಹಾಕಬಹುದು.
ಮಾಜಿ ಸೈನಿಕರು ಮತ್ತೆ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಗಳು 45 ಏಜ್ನವರೆಗೆ ಅರ್ಜಿಯನ್ನ ಹಾಕಬಹುದು. ಹಾಗೆ ಇನ್ನು ಉಳಿದಂತಹ ವಿಶೇಷವಾಗಿ ಏನು ಬೇರೆ ಬೇರೆ ರಿಸರ್ವೇಶನ್ ಗಳನ್ನು ಹೊಂದಿರ್ತಾರೆ, ಸೊ ಅವರಿಗೆ ಮ್ಯಾಕ್ಸಿಮಮ್ 10 ವರ್ಷ ಆ ತರ ನಾವು ಏನ್ ಮಾಡ್ತೇವೆ ಸಡಿಲಿಕೆಗಳನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೇನೆ ನೀವೇನು ಸೆಲೆಕ್ಟ್ ಆಗ್ತಿರಲ್ವಾ, ನಿಮಗೆ ತರಬೇತಿ ಅವಧಿ ಮತ್ತೆ ಪರ್ಮನೆಂಟ್ ಅವಧಿ ಅಂತ 2 ಭಾಗ ಮಾಡಿರ್ತಾರೆ. ಸೊ ನಿಮಗೆ ತರಬೇತಿ ನೋಡಿ 1 ವರ್ಷಗಳ ಕಾಲ ಆನ್ ಜಾಬ್ ಟ್ರೈನಿಂಗ್ ಆಗಿ ನಿಮಗೆ ನಿಯೋಜಿಸಲಾಗುತ್ತೆ. ಅಂದ್ರೆ ನೀವು ಅಪಾಯಿಂಟ್ ಆದ ತಕ್ಷಣನೇ ನಿಮಗೆ ಡೈರೆಕ್ಟ್ ಆಗಿ ಜಾಬ್ ಪರ್ಮನೆಂಟ್ ಮಾಡೋದಿಲ್ಲ, ನಿಮಗೆ ಆಲ್ಮೋಸ್ಟ್ 1 ವರ್ಷ ಏನ್ ಮಾಡ್ತಾರೆ ಟ್ರೈನಿ ಆಗಿ ತಗೊಳ್ತಾರೆ. ಸರ್ ನಿಮಗೆ ಅಲ್ಲಿ ಪ್ರತಿಯೊಂದು ಕಲಿಬೇಕಾಗತ್ತೆ, ಯಾವ ತರ ಸಾರಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಸಾರಿಗೆ ಡಿಪಾರ್ಟ್ಮೆಂಟ್. ಅದಾದ್ಮೇಲೆ ಈ ಒಂದು ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ವೃತ್ತಿ ತರಬೇತಿಯನ್ನ ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ, ಯಾರ್ಯಾರು 1 ಇಯರ್ ಟ್ರೈನಿಂಗ್ ನ ನೀವು ಕಂಪ್ಲೀಟ್ ಮಾಡ್ತಿರಲ್ವಾ ಅವ್ರನ್ನ ಏನ್ ಮಾಡ್ತಾರಂತೆ ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಅದಾದ್ಮೇಲೆ ಏನ್ ಮಾಡ್ತಾರೆ ಪರ್ಮನೆಂಟ್ ಮಾಡ್ತಾರೆ. ನೋಡಿ 1 ವರ್ಷ ಟ್ರೈನಿಂಗ್ ಇರುತ್ತೆ ನಿಮಗೆ, ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ 9,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹೇಳಿದ್ದಾರೆ, 9,100 ರೂಪಾಯಿ. ಅದಾದ್ಮೇಲೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರೊಬೇಷನರಿ ಪೀರಿಯಡ್ PB ಪೀರಿಯಡ್ ಅಂತ ಹೇಳ್ತಾರಲ್ವಾ ಅದು. ಸೊ PB ಪೀರಿಯಡ್ ಅನ್ನು ನೀವು ಕ್ಲಿಯರ್ ಮಾಡಿದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಖಾಯಂ ಆಗುತ್ತೆ, ಪರ್ಮನೆಂಟ್ ಆಗೋಗುತ್ತೆ. ಸೊ ನಿಮಗೆ ಸ್ಯಾಲರಿ ಬಂದು 18,660 ರೂಪಾಯಿಂದ ಹಿಡ್ಕೊಂಡು ಇನ್ಕ್ರೀಸ್ ಆಗ್ತಾ ಆಗ್ತಾ ಎಷ್ಟರವರೆಗೆ ಸಿಗುತ್ತೆ 25,300 ರೂಪಾಯಿವರೆಗೆ ಸಿಗುತ್ತೆ. ಇದ್ರ ಜೊತೆ ಐ ಥಿಂಕ್ TADA HRA ಅವೆಲ್ಲ ನಿಮಗೆ ಸಿಗ್ತವೆ. ಓಕೆ, ಅರ್ಜಿ ಯಾವ ತರ ಹಾಕಬೇಕು, KA ವೆಬ್ಸೈಟ್ ಇಂದ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. KA ವೆಬ್ಸೈಟ್ ಅಲ್ಲಿ ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ತುಂಬಬೇಕಾಗತ್ತೆ. ಜೊತೆಗೆ ನಿಮ್ಮ ಫೋಟೋ, ಅಲ್ಲಿ ಏನೇನು ಡಾಕ್ಯುಮೆಂಟ್ ಎಲ್ಲ ಕೇಳಿದರೆ ಅಪ್ಲೋಡ್ ಅನ್ನ ಮಾಡಿ ನೀವು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಹಾಗೆ ಫೀಸ್ ಅನ್ನ ಇಟ್ಟಿದ್ದಾರೆ ನೋಡಿ, 750 ರೂಪಾಯಿ ಜನರಲ್ ಮತ್ತೆ OBC ಅಭ್ಯರ್ಥಿಗಳಿಗೆ. ಯಾರ್ಯಾರು ಕೆಟಗರಿ 1 SC ST ಮಾಜಿ ಸೈನಿಕ ಮತ್ತೆ PWD ಅಭ್ಯರ್ಥಿಗಳಿದ್ದೀರಾ 500 ರೂಪಾಯಿ ನೀವು ಏನ್ ಮಾಡಬಹುದು ಅರ್ಜಿ ಶುಲ್ಕವನ್ನ ತುಂಬಬೇಕಾಗತ್ತೆ. ಅರ್ಜಿ ಹಾಕುವಂತ ದಿನಾಂಕ ಮಾರ್ಚ್ 10ನೇ ತಾರೀಕಿಂದ ಆರಂಭ ಆಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಏಪ್ರಿಲ್ 10ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅರ್ಜಿ ಹಾಕೋದಕ್ಕೆ ಈ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಈ ಒಂದು ಏಪ್ರಿಲ್ 13 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಹಾಗಾಗಿ ಬೇಗ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ರೆಡಿ ಮಾಡ್ಕೊಂಡು ಅರ್ಜಿಯನ್ನ ಹಾಕಿ. ಆಯ್ಕೆ ವಿಧಾನ ನೋಡಿ, ನಿಮಗೆ ಆಲ್ರೆಡಿ ಹೇಳಿದ್ವಿ CET ಎಕ್ಸಾಮ್ ಇರುತ್ತೆ ಅಂತ ಹೇಳಿ. CET ಎಕ್ಸಾಮ್ ನಲ್ಲಿ ಪಡೆದಂತಹ 75% ಮಾರ್ಕ್ಸ್ ತಗೊಳ್ತಾರೆ. ಹಾಗೆ ನಿಮ್ಮ PUC ಏನು ಅಂಕಗಳು ಇರ್ತವೆ, ನೀವು ಗಳಿಸಿರುವಂತಹ ಅಂಕಗಳು, ಅದರಲ್ಲಿ 25% ಏನ್ ಮಾಡ್ತಾರೆ ತಗೊಳ್ತಾರೆ. ಸೊ ಇವೆರಡನ್ನ ಏನ್ ಮಾಡ್ತಾರೆ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರೆ ಈ ಒಂದು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸರ್ನ ಫಸ್ಟಿಗೆ CET ಇರುತ್ತೆ, ಅದಾದ್ಮೇಲೆ ಈ ಒಂದು CET ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಾರ, ಜೊತೆಗೆ ನಿಮ್ಮ PUC ಅಂಕಗಳದ್ದು 25% ಹಿಡಿತಾರೆ, ಇನ್ನು 75% CET ಹಿಡಿತಾರೆ. 100% ಆಯ್ತು. ಸೊ 100% ಅಲ್ಲಿ ಯಾರು ಚೆನ್ನಾಗಿ ಮಾಡ್ತೀರಾ ಅವರಿಗೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ, ಜೊತೆಗೆ ನಿಮ್ಮ ರಿಸರ್ವೇಶನ್ ವೈಸ್ ಏನ್ ಮಾಡ್ತಾರೆ ನಿಮ್ಮನ್ನ ಈ ಒಂದು ದಾಖಲಾತಿ ಪರಿಶೀಲನೆಗೆ ಡಾಕ್ಯುಮೆಂಟ್ DVಗೆ ಕರೀತಾನೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅದಾದ್ಮೇಲೆ ಒಂದು ಫಿಸಿಕಲ್ ಎಕ್ಸಾಮ್ ನ ಇಡ್ತಾರೆ ನೋಡಿ, ಅವರು ದೇಹಾರ್ದಾಢ್ಯತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್, ಎಷ್ಟು ಅಳತೆ ಇದ್ದೀರಾ, ಎಷ್ಟು ತೂಕ ಇದ್ದೀರಾ, ಅದನ್ನೆಲ್ಲ ಅವರು ಮೆಜರ್ಮೆಂಟ್ ಮಾಡ್ತಾರೆ. ಓಕೆ ಆಸ್ಪಿರೆಂಟ್ಸ್, ಹಾಗೇನೆ ಈ ಒಂದು ದಾಖಲಾತಿ ಪರಿಶೀಲನೆ ಆಗಿರ್ಬೋದು, ದೇಹಾರ್ದಾಢ್ಯತೆ ಪರೀಕ್ಷೆಗಳು ಆಗಿರ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆದು ವೆಬ್ಸೈಟ್ ಏನಿದೆ ಅದರಿಂದ ನೀವು ಪಡಿಬಹುದು, ಅಥವಾ KA ವೆಬ್ಸೈಟ್ ಇಂದ ನೀವು ಡೇಟ್ ಗಳನ್ನ ನೀವು ತಗೋಬಹುದು. ಯಾವುದೇ ರೀತಿ ಸಂದರ್ಶನ ಎಲ್ಲ ಇರೋದಿಲ್ಲ, ಇಂಟರ್ವ್ಯೂ ಎಲ್ಲ ಇರೋದಿಲ್ಲ. ಹಾಗೇನೆ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಅಂತ ಕೇಳೋದಾದ್ರೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ ನೋಡಿ, OMR ಶೀಟ್ ಮೂಲಕ ನೀವು ಎಕ್ಸಾಮ್ ನ ಬರಿಬೇಕಾಗತ್ತೆ. ಹಾಗೆ ಎಕ್ಸಾಮ್ ಬರೆಯುವಾಗ ಕಂಪಲ್ಸರಿ ID ಕಾರ್ಡ್ ಎಲ್ಲ ತಗೊಂಡೋಗ್ಬೇಕು, ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನಂತ ಹೇಳೋದಾದ್ರೆ, ಈ ಒಂದು ಯಾರ್ಯಾರು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ತಯಾರಿ ನಡೆಸ್ತಾ ಇದಿರಲ್ವಾ, ಸೇಮ್ ಸಿಲೆಬಸ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ದೇರ್ ಇಸ್ ನೋ ಚೇಂಜಸ್, ಏನು ಚೇಂಜಸ್ ಇಲ್ಲ. ಸರ್ನ ನೋಡಿ, ಪತ್ರಿಕೆ ಒಂದು ಏನ್ ಕೇಳ್ತಾನೆ, ಕರೆಂಟ್ ಅಫೇರ್ಸ್ ಕೇಳ್ತಾ ಇದಾರೆ, ದೈನಂದಿನ ಗ್ರಹಿಕೆ ವಿಷಯಗಳು ಕೇಳ್ತಾರೆ, ಅಂದ್ರೆ ಡೈಲಿ ಅಪ್ಡೇಟ್ ಗಳನ್ನ, ಸೈನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಷಯಗಳು, ಹಾಗೆ ಸಂವಿಧಾನವನ್ನ ಕೇಳ್ತಾರೆ, ಹಾಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ, ಜೊತೆಗೆ ಭಾರತಕ್ಕೆ ಸಂಬಂಧಿಸಿದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ಕೇಳ್ತಾರೆ. ಹಾಗೆಯೇ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಯಾವ ತರ ಕೆಲಸ ಮಾಡುತ್ತೆ, ಹಾಗೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಮತ್ತೆ ಏನೇನು ಪ್ರಾಬ್ಲಮ್ ಇದಾವೆ, ಏನೇನು ಪ್ರೋಗ್ರಾಮ್ಗಳು ಇದಾವೆ ಈ ಕರ್ನಾಟಕ ಸರ್ಕಾರದ್ದು, ಅವೆಲ್ಲ ಕೇಳ್ತಾರೆ. ಹಾಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಪರಿಸರದ ಸಮಸ್ಯೆಗಳು ಮತ್ತೆ ಅಭಿವೃದ್ಧಿ ಕುರಿತ ವಿಷಯಗಳು. ನೋಡಿ, ಇದೆಲ್ಲ ಪೇಪರ್ 1 ಅಲ್ಲಿ ಕೇಳ್ತಾರೆ. 100 ಮಾರ್ಕ್ಸ್ ಕೇಳ್ತಾರೆ, 2 ತಾಸು ಟೈಮ್ ಇರುತ್ತೆ. ಎಲ್ಲ MCQ ಟೈಪ್ ಇರ್ತವೆ, ಯಾವುದು ಬರೆಯೋದಿರಲ್ಲ, ಎಲ್ಲ ಟಿಕ್ ಮಾಡುವಂತ ಪೇಪರ್ಗಳು. ಪತ್ರಿಕೆ 2 ಮಧ್ಯಾಹ್ನದ ಪೇಪರ್ ನೋಡಿ, 100 ಮಾರ್ಕ್ಸ್ ನ ಇನ್ನೊಂದು ಪೇಪರ್, 2 ತಾಸು ಟೈಮ್ ಇರುತ್ತೆ ನಿಮಗೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ನೋಡಿ, ಏನು ಚೇಂಜಸ್ ಇಲ್ಲ ಯಾವುದಕ್ಕೆ ಹೋಲಿಸಿದ್ರೆ. ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕಾಲ್ಫಾರ್ಮ್ ಆಗಿದೆ, ಸೊ ಆ ಒಂದು ಪೋಸ್ಟ್ ಆಗಿರ್ಬೋದು, ಅದಕ್ಕೆ ಮತ್ತೆ ಇದಕ್ಕೆ ಸಿಲೆಬಸ್ ಆಸ್ ಇಟ್ ಈಸ್ ಸೇಮ್ ಇದೆ.
ಸೊ ನಿಮಗೆ ಏನೇನು ಕ್ವಾಲಿಫಿಕೇಶನ್ ಅವ್ರು ಹೇಳಿದ್ದಾರೆ ಯಾವುದಕ್ಕೆ, ಈ ನಿರ್ವಾಹಕ ಪೋಸ್ಟ್ಗೆ, ಎರಡಕ್ಕೂ ನೀವು ಅಪ್ಲೈ ಮಾಡಬಹುದು ಸರ್. ಎರಡಕ್ಕೂ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒಂದಾದ್ರೂ ನಿಮಗೆ ಎರಡು ಸಿಗ್ಲಿ ಅಂತ ಬಯಸ್ತೇವೆ, ನಾವು ಹಾರೈಸ್ತೇವೆ ಸರ್. ನೋಡಿ ಎರಡಕ್ಕೂ ಸೇಮ್ ಇದಾವೆ ಆಯ್ತಾ, ಇದಕ್ಕೆ ಏನ್ ತಯಾರಿ ಮಾಡ್ತಾರೆ ಅದಕ್ಕೂ ಅದು ಯೂಸ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಸೊ ಈ ತರ ಇರುತ್ತೆ ನೋಡಿ ನಿಮ್ಮ ಒಂದು ಟೋಟಲ್ ಆಗಿರುವಂತಹ ಪ್ರೊಸೆಸ್. ಹಾಗೇನೆ ಸರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಕೇಳೋದಾದ್ರೆ ಖಂಡಿತ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನೀವು ಎಕ್ಸಾಮ್ ನ ಅಟೆಂಡ್ ಆಗ್ಬೇಕಾಗುತ್ತೆ ಅಥವಾ ಆಗಬಹುದು. ಓಕೆ, ಹಾಗೇನೆ ನೋಡಿ ಅಭ್ಯರ್ಥಿಗಳಿಗೆ ಸೂಚನೆ, SSLC ಇದು ಅಲ್ಲಿ ಡೇಟ್ ಆಫ್ ಬರ್ತ್ ಏನ್ ಕೊಟ್ಟಿರ್ತಾನೆ ಅದನ್ನೇ ಫೈನಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಎಲ್ಲ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಪೇಜ್ ನಂಬರ್ 8 ರಲ್ಲಿ ಕೊಟ್ಟಿದ್ದಾರೆ. ಅದೇ ತರ ನೀವೇನ್ ಮಾಡಿ ರೆಡಿ ಮಾಡಿಕೊಂಡು ಅರ್ಜಿಯನ್ನ ಹಾಕಿ. ಹಾಗೇನೆ ಆಸ್ಪಿರೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಇನ್ನೊಂದು ಬಹಳ ಈ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳೋದಾದ್ರೆ, ಸರ್ ಈ ಒಂದು ಪರೀಕ್ಷೆಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತಾ ಅಂತ ಹೇಳಿ ಕೇಳೋದಾದ್ರೆ, ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಬಹಳ ನೀಟಾಗಿ 17.8 ರಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನ ಅಧ್ಯಯನ ಮಾಡದೇ ಇರುವ ಅಭ್ಯರ್ಥಿಗಳು ಆಯ್ಕೆಗೊಂಡರೆ BMTC ಸಂಸ್ಥೆಯವರು ಏನ್ ಮಾಡ್ತಾರಂತೆ, ಕನ್ನಡ ಭಾಷಾ ಜ್ಞಾನ ಪರೀಕ್ಷೆಯಲ್ಲಿ ಒಂದೇ ಅವಕಾಶದಲ್ಲಿ ಉತ್ತೀರ್ಣರಾಗಬೇಕು ಅಂತ ಕಂಡೀಷನ್ ಹಾಕ್ತಾರೆ ನಿಮಗೆ. ಸೊ ಅವರ ಆಯ್ಕೆಯನ್ನ ಒಂದ್ ವೇಳೆ ಅವರು ಪಾಸ್ ಆಗ್ಲಿಲ್ಲ ಅಂತಂದ್ರೆ ಅವರ ಆಯ್ಕೆಯನ್ನ ರದ್ದುಗೊಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನಿಮಗೆ CET ಎಕ್ಸಾಮ್ ಇರುತ್ತೆ. ಸೊ CET ಎಕ್ಸಾಮ್ ನೀವು ಪಾಸ್ ಆಯಿತು ಅಂತಂದ್ರೆ ಯಾರ್ಯಾರು SSLC ಯಲ್ಲಿ ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಆಗಿ ಓದಿಲ್ಲ ಅನ್ನೋದಾಗಿತ್ತು ಅಂತಂದ್ರೆ ಅಂತಹ ಅಭ್ಯರ್ಥಿಗಳನ್ನ ಲಿಸ್ಟ್ ಮಾಡ್ಕೊಂಡು ಅವರಿಗೆ ಒಂದು ಡೇಟ್ ನ ಫಿಕ್ಸ್ ಮಾಡಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಮಾಡ್ತಾರೆ ಅವರು, ಸರಿನಾ. ಸೊ ಅದರಲ್ಲಿ ನೀವು ಫಸ್ಟ್ ಅಟೆಂಪ್ಟ್ ಗೆ ಉತ್ತೀರ್ಣರಾಗಬೇಕಾಗತ್ತೆ. ಒಂದ್ ವೇಳೆ ನೀವು ಫೇಲ್ ಆಯ್ತು ಅಂತಂದ್ರೆ ನಿಮ್ದು ಕ್ಯಾಂಡಿಡೇಚರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ನಿಮ್ಗೆ ಜಾಬ್ ಇಂದ ತೆಗಿತಾರೆ ಅಂತ ಹೇಳ್ತಾ ಇದಾರೆ. ಸೊ ಇದಾಗಿತ್ತು ಈ ಡೀಟೇಲ್ ಆಗಿರುವಂತಹ ಒಂದು BMTC ನೋಟಿಫಿಕೇಶನ್ ನ ಮಾಹಿತಿ. ಟೋಟಲ್ ಆಗಿ ಸರ್ನ ಈ ಒಂದು ಹೈದರಾಬಾದ್ ಕರ್ನಾಟಕ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಗೊತ್ತಾಯ್ತು. ಹಾಗೇನೆ ನೋಡಿ ಪೇಜ್ ನಂಬರ್ ಈ ಒಂದು 14ರಿಂದ ಯಾವ್ಯಾವ ಫಾರ್ಮೆಟ್ ಯಾವ್ಯಾವ ತರ ಇರಬೇಕು ಅಂತ ಕೊಟ್ಟಿದ್ದಾರೆ ಸರ್. ಅದರ ತರ ನೀವೇನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ನೀವೇನ್ ಮಾಡಿ ಅರ್ಜಿಯನ್ನ ಹಾಕಿ. ಹಾಗೇನೆ ಈ ಒಂದು ನಿಮ್ಮ CET-ಗೆ ಇರುವಂತಹ ಜನರಲ್ ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಡೈಲಿ ಕ್ಲಾಸಸ್ ಗಳನ್ನ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇವೆ, ಸರಿನಾ. ಅದರ ಬೆನಿಫಿಟ್ ನ ನೀವು ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.